ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ಗ್ರಾಮಾಂತರ ಪ್ರಖಂಡ ಇದರ ಆಶ್ರಯದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಹಾಗೂ ಉಗ್ರರ ದಾಳಿಗೆ ಬಲಿಯಾದವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಯಕ್ರಮ ಮಂಗಳವಾರದಂದು ಅಸೈಗೋಳಿ ಜಂಕ್ಷನ್ನಲ್ಲಿ ನೆರವೇರಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಸಂಘಟನೆಯ ಮುಖಂಡರಾದ ಮನೋಹರ ಶೃಂಗೇರಿ ಅವರು, ಕಾಶ್ಮೀರದಲ್ಲಿ ನಡೆದ ಘಟನೆಯು ನೋವು ದುಃಖದ ಜೊತೆಗೆ ಸಂಕಟ ಕೊಟ್ಟಿದೆ। ಅಮಾಯಕ ನಿಶಸ್ತ್ರಧಾರಿ ಹಿಂದೂಗಳನ್ನ ಬಂದೂಕುಧಾರಿ ಉಗ್ರರು ಹೊಡೆದು ವಿಕೃತವನ್ನ ಮೆರೆದಿದ್ದಾರೆ। ರಾಷ್ಟ್ರಕ್ಕಾಗಿ ನಾವು ಒಗ್ಗಟ್ಟಾಗುವ ಅಗತ್ಯತೆ ಇದ್ದು ಹಿಂದೂಗಳ ಮೇಲೆ ದಾಳಿಯಾದಾಗ ನಾವು ಜೊತೆಯಾಗಬೇಕಾಗಿದೆ। ಅನಿವಾರ್ಯ ಸಂದರ್ಭ ಬಂದರೆ ಸೈನಿಕರೊಂದಿಗೆ ನಾವು ದೇಶದೊಟ್ಟಿಗೆ ಇದ್ದೇವೆ, ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂದರು। ಇನ್ನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರವಿ ಅಸೈಗೋಳಿ, ಜಿಲ್ಲಾ ಸಹ ಕಾರ್ಯದರ್ಶಿ ನವೀನ್ ಕೊನಾಜೆ, ಪಿಎಚ್ಪಿ ಗ್ರಾಮಾಂತರ ಪ್ರಖಂಡ ಅಧ್ಯಕ್ಷರಾದ ಶಿವಪ್ರಸಾದ್ ಕೊನಾಜೆ, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜಗದೀಶ್ ಅಲ್ವಕುವೇತಬೈಲ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳಿ ಕೊನಾಜೆ, ಕಾರ್ಯದರ್ಶಿ ಭರತ್ ಗಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು।